ವರ್ಷದೇನಿಲ್ಲ. ಸರ್, ಈಗ ಮುದ್ದನ್ಮೇಗೌಡರನ್ನ ವಾಪಸ್ ಕರ್ಕೊಂಡ್ಬರ್ಬೇಕು ಅಂತೇಳಿ ರಾಜಣ್ಣ ಅವರು ಭೇಟಿ ಮಾಡಿದ್ದಾರೆ, ಚರ್ಚೆ ಸಿಎಂ ಅವ್ರನ್ನೂ ಭೇಟಿ ಮಾಡಿದ್ದಾರೆ. ಅವರು ನನ್ನನ್ನು ಭೇಟಿ ಮಾಡಿದರು. ನಮ್ಮ ಮನೆಗೆ ಬಂದಿದ್ದರು ತುಮಕೂರಲ್ಲಿ. ಅಲ್ಲಿಂದ ಅದಾದಮೇಲೆ ಅವರು ಅಧ್ಯಕ್ಷರನ್ನ ಮುಖ್ಯಮಂತ್ರಿಗಳನ್ನೆಲ್ಲ ಭೇಟಿ ಮಾಡಿದ್ದಾರೆ. ನಾವೆಲ್ಲ ಒಂದು ಒಮ್ಮತದಿಂದ ಒಂದು ತೀರ್ಮಾನ ತಗೊಳ್ತೀವಿ. ಅವರನ್ನು ಪಕ್ಷಕ್ಕೆ ಬರೋದಕ್ಕೆ ನಮ್ಮದೇನು ತಕರಾರಿಲ್ಲ. ಅಧ್ಯಕ್ಷರ ಜೊತೆ ನಾನು ಮಾತಾಡಿದ್ದೀನಿ. ಅಧ್ಯಕ್ಷರು ಹೇಳಿದರು, ನೀವು ಜಿಲ್ಲೆಯವರು ತೀರ್ಮಾನ ಮಾಡ್ಕೊಳ್ಳಿ, ಪಕ್ಷಕ್ಕೆ ಬರೋದಕ್ಕೆ ಏನು ತೊಂದರೆ ಇಲ್ಲ. ಆದರೆ ಟಿಕೆಟ್ ಕೊಡುವಾಗ ನಾವು ಮಾನದಂಡಗಳೇನಿದೆಯೋ ಅದನ್ನು ಕೊಡ್ಬೋದು, ಅವ್ರಿಗೆ ಕೊಡ್ಬೋದು ಅಥವಾ ಬೇರೆಯವ್ರಿಗೆ ಕೊಡ್ಬೋದು, ಕಂಡೀಷನ್ ಹಾಕಬಾರ್ದು ಅಂತ ಜನರಲ್ ಆಗಿ ಹೇಳಿದ್ದಾರೆ. ಆದ್ದರಿಂದ ಅವ್ರು ಬರೋದಕ್ಕೆ ನಮ್ದು ಯಾರ್ದು ಅಬ್ಜೆಕ್ಷನ್ ಇಲ್ಲ. ಜಯಚಂದ್ರ ಅವರ ವಿರೋಧ ವ್ಯಕ್ತಪಡಿಸ್ತಾ ಇದಾರಲ್ಲ ಸರ್, ಅವಶ್ಯಕತೆ ಇಲ್ಲ ಅಂತ. ಅದನ್ನು ನೋಡೋಣ. ಒಬ್ಬೊಬ್ಬರೊಬ್ಬ ಅಭಿಪ್ರಾಯ ಒಬ್ಬೊಬ್ಬರದ್ದು ಒಂದೊಂದು ಥರ ಇರುತ್ತೆ. ಒಟ್ಟಾರೆ ನಾವು ಪಕ್ಷದ ಹಿತದೃಷ್ಟಿಯಿಂದ ನೋಡಬೇಕಾಗತ್ತೆ. ನನ್ನ ವೈಯಕ್ತಿಕವಾಗಿ ಅಭಿಪ್ರಾಯನೇ ಬೇರೆ ಇರ್ಬೋದು, ಅಥವಾ ಜಯಚಂದ್ರ ಅವರ ಅಭಿಪ್ರಾಯನೂ ಕೂಡ ಬೇರೆ ಇರ್ಬೋದು, ರಾಜಣ್ಣ ಅವರ ಅಭಿಪ್ರಾಯನೂ ಬೇರೆ ಇರ್ಬೋದು. ಆದರೆ ಪಕ್ಷದ ದೃಷ್ಟಿಯಿಂದ ಸಿಎನ್ ಸುಧೀಂದ್ರ ಮೊಲ ಸಾಕಾಣಿಕೆಯಿಂದ ವರ್ಷಕ್ಕೆ 10 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ನಮಗೆ ಒಬ್ಬ ನಾಯಕ ಮುಖಂಡ ನಮಗೆ ಜೊತೆಗೆ ಬರ್ತಾರೆ ಅಂದಾಗ ನಾವು ಅದನ್ನೇ ನೋಡ್ತೀವಿ. ನಾವು ಪಕ್ಷದ ಹಿತವನ್ನು ಯಾವ ರೀತಿ ಕಾಪಾಡಬೇಕು ಅನ್ನೋದನ್ನ ನೋಡ್ತೀವಿ. ವರ್ಷದೇನಿಲ್ಲ. ಸರ್, ಈಗ ಮುದ್ದನ್ಮೇಗೌಡರನ್ನ ವಾಪಸ್ ಕರ್ಕೊಂಡ್ಬರ್ಬೇಕು ಅಂತೇಳಿ ರಾಜಣ್ಣ ಅವರು ಭೇಟಿ ಮಾಡಿದ್ದಾರೆ, ಚರ್ಚೆ ಸಿಎಂ ಅವ್ರನ್ನೂ ಭೇಟಿ ಮಾಡಿದ್ದಾರೆ. ಅವರು ನನ್ನನ್ನು ಭೇಟಿ ಮಾಡಿದರು. ನಮ್ಮ ಮನೆಗೆ ಬಂದಿದ್ದರು ತುಮಕೂರಲ್ಲಿ. ಅಲ್ಲಿಂದ ಅದಾದಮೇಲೆ ಅವರು ಅಧ್ಯಕ್ಷರನ್ನ ಮುಖ್ಯಮಂತ್ರಿಗಳನ್ನೆಲ್ಲ ಭೇಟಿ ಮಾಡಿದ್ದಾರೆ. ನಾವೆಲ್ಲ ಒಂದು ಒಮ್ಮತದಿಂದ ಒಂದು ತೀರ್ಮಾನ ತಗೊಳ್ತೀವಿ. ಅವರನ್ನು ಪಕ್ಷಕ್ಕೆ ಬರೋದಕ್ಕೆ ನಮ್ಮದೇನು ತಕರಾರಿಲ್ಲ. ಅಧ್ಯಕ್ಷರ ಜೊತೆ ನಾನು ಮಾತಾಡಿದ್ದೀನಿ. ಅಧ್ಯಕ್ಷರು ಹೇಳಿದರು, ನೀವು ಜಿಲ್ಲೆಯವರು ತೀರ್ಮಾನ ಮಾಡ್ಕೊಳ್ಳಿ, ಪಕ್ಷಕ್ಕೆ ಬರೋದಕ್ಕೆ ಏನು ತೊಂದರೆ ಇಲ್ಲ. ಆದರೆ ಟಿಕೆಟ್ ಕೊಡುವಾಗ ನಾವು ಮಾನದಂಡಗಳೇನಿದೆಯೋ ಅದನ್ನು ಕೊಡ್ಬೋದು, ಅವ್ರಿಗೆ ಕೊಡ್ಬೋದು ಅಥವಾ ಬೇರೆಯವ್ರಿಗೆ ಕೊಡ್ಬೋದು, ಕಂಡೀಷನ್ ಹಾಕಬಾರ್ದು ಅಂತ ಜನರಲ್ ಆಗಿ ಹೇಳಿದ್ದಾರೆ. ಆದ್ದರಿಂದ ಅವ್ರು ಬರೋದಕ್ಕೆ ನಮ್ದು ಯಾರ್ದು ಅಬ್ಜೆಕ್ಷನ್ ಇಲ್ಲ. ಜಯಚಂದ್ರ ಅವರ ವಿರೋಧ ವ್ಯಕ್ತಪಡಿಸ್ತಾ ಇದಾರಲ್ಲ ಸರ್, ಅವಶ್ಯಕತೆ ಇಲ್ಲ ಅಂತ. ಅದನ್ನು ನೋಡೋಣ. ಒಬ್ಬೊಬ್ಬರೊಬ್ಬ ಅಭಿಪ್ರಾಯ ಒಬ್ಬೊಬ್ಬರದ್ದು ಒಂದೊಂದು ಥರ ಇರುತ್ತೆ. ಒಟ್ಟಾರೆ ನಾವು ಪಕ್ಷದ ಹಿತದೃಷ್ಟಿಯಿಂದ ನೋಡಬೇಕಾಗತ್ತೆ. ನನ್ನ ವೈಯಕ್ತಿಕವಾಗಿ ಅಭಿಪ್ರಾಯನೇ ಬೇರೆ ಇರ್ಬೋದು, ಅಥವಾ ಜಯಚಂದ್ರ ಅವರ ಅಭಿಪ್ರಾಯನೂ ಕೂಡ ಬೇರೆ ಇರ್ಬೋದು, ರಾಜಣ್ಣ ಅವರ ಅಭಿಪ್ರಾಯನೂ ಬೇರೆ ಇರ್ಬೋದು. ಆದರೆ ಪಕ್ಷದ ದೃಷ್ಟಿಯಿಂದ ನಮಗೆ ಒಬ್ಬ ನಾಯಕ ಮುಖಂಡ ನಮಗೆ ಜೊತೆಗೆ ಬರ್ತಾರೆ ಅಂದಾಗ ನಾವು ಅದನ್ನೇ ನೋಡ್ತೀವಿ. ನಾವು ಪಕ್ಷದ ಹಿತವನ್ನು ಯಾವ ರೀತಿ ಕಾಪಾಡಬೇಕು ಅನ್ನೋದನ್ನ ನೋಡ್ತೀವಿ.